ಇನ್ನೇನು ಗಣೇಶನ ಬುಕ್ ಮಾಡಿದಾಯ್ತು, ಪ್ರೋಗ್ರಾಮ್ಗಳಿಗೆಲ್ಲ ಅಡ್ವಾನ್ಸ್ ಆಗಿದಾಯ್ತು. ಎರಡನೇ ದಿನ ರೋಡ್ ಕಲೆಕ್ಷನ್ ಮಾಡ್ತವ್ರೆ ನಮ್ಮ ಹುಡುಗರು. ಇನ್ನ ನಮ್ಮ ಕಾರಲ್ಲಿ ಗಣೇಶ ಹಬ್ಬ ಯಾವ ತರ ಇರುತ್ತೆ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಹೋದ್ ವರ್ಷ ಬರೀ ರೋಡ್ ಕಲೆಕ್ಷನ್ 60 ರಿಂದ 70 ಸಾವಿರ ಆಗಿತ್ತು. ಈ ವರ್ಷ ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಬಂಗಾರಪೇಟೆಯ ಕಾರಲ್ಲಿಯ 30ನೇ ವರ್ಷದ ಗಣೇಶ ಹಬ್ಬ ಪ್ರೋಗ್ರಾಮ್ ಯಾವ ತರ ಇರುತ್ತಪ್ಪ ಅಂದ್ರೆ, ಮೊದಲನೇ ದಿನ ಏನು ಇರಲ್ಲ. ಎರಡನೇ ದಿನ ಬಂದು ಡಿ ಚಂದನ್ ಅವರ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ. ಮೂರನೇ ದಿನ ಬಂದು ನಮ್ಮ ಕಾರಲ್ಲಿಯ ಪ್ರಜ್ವಲ್ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ. ನಾಲ್ಕನೇ ದಿನ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಬಡ್ಡಿ ಟೂರ್ನಮೆಂಟ್ ನಡೆಸ್ತೀವಿ. ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಯಾರು ಬೇಕಾದ್ರೂ ಬಂದು ಆಡ್ಬೋದು. ಐದನೇ ದಿನ ಬಂದು ಗೌರಿ ಪೂಜೆ ಇರುತ್ತೆ. ಇನ್ನು 6ನೇ ದಿನ ಬಂದು ಎಣ್ಣೆ ಮಾರ ಇರುತ್ತೆ. 7ನೇ ದಿನ ಫೈನಲ್ ಆಗಿ ಭಾನುವಾರ ಗಣೇಶ ವಿಸರ್ಜನೆ ಇರುತ್ತೆ. ಇನ್ನ ಕಬಡ್ಡಿ ಟೂರ್ನಮೆಂಟ್ ಬಗ್ಗೆ ಇನ್ನೊಂದು ವಿಡಿಯೋ ಇಷ್ಟಲ್ಲೇ ಮಾಡಾಕ್ತೀನಿ, ಯಾವ ತರ ಇರುತ್ತೆ, ಎಷ್ಟು ಎಂಟ್ರಿ ಫೀಸು, ಯಾವ ತರ ಪ್ರೈಸಸ್ ಅಂತ. ಇನ್ನ ಡೈರೆಕ್ಟ್ ಆಗಿ ಟಿ ಶರ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಲಾಸ್ಟ್ ಟೈಮ್ 170 ಮೇಲೆ ಟಿ ಶರ್ಟ್ ಹೋಲ್ಸಿದ್ವಿ. ಈಗಿತ ಇನ್ನ ಜಾಸ್ತಿ ಆಗುತ್ತೆ. ಯಾರ್ಯಾರಿಗೆ ಬೇಕೋ ಕರೆಕ್ಟ್ ಆಗಿ ಸೈಜು ಮತ್ತೆ ಹೆಸರು ಹೇಳ್ಬಿಡ್ರಿ. ಪ್ರತಿಯೊಬ್ಬರಿಗೂ ಕೇಳೋದಕ್ಕಾಗಲ್ಲ, ಅದಕ್ಕೆ ಈ ವಿಡಿಯೋ ಮೂಲಕ ಎಲ್ರಿಗೂ ತಿಳಿಸ್ತಾ ಇದೀನಿ. ಬೇಗ ನನಗೆ ಕಾಲ್ ಮಾಡಿ ನಿಮ್ಮ ಹೆಸರು ಮತ್ತೆ ನಿಮ್ ಸೈಜ್ ಹೇಳ್ಬಿಟ್ರೆ ಸಾಕು. ಬೇಜಾರು ಯಾರಿಗೂ ಇರಬಾರ್ದು. ನಮ್ಮ ಬಂಗಾರಪೇಟೆ ಕಾರಲ್ಲಿಯ 30ನೇ ವರ್ಷದ ಗಣೇಶ ಮಹೋತ್ಸವನ ಅದ್ದೂರಿಯಾಗಿ ನಡ್ಸೋಣ. ನಿಮ್ಮ ಬಂಗಾರಪೇಟೆ ಹುಡುಗ. ಥ್ಯಾಂಕ್ ಯು ಗಲ್ಯಾಸ್. ನೋಡ್ರಿ ಗಾಯ್ಸ್, ನಮ್ಮ ಹುಡುಗರು ಕಲೆಕ್ಷನ್ ಯಾವ ತರ ಮಾಡ್ತಾವ್ರೋ.